ಶ್ರೀ 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 ಪೂಜನೀಯ ದೇವಿಶ್ರೀ ಮಹಾಸ್ವಾಮೀಜಿರವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಕಾರಣ ಇಷ್ಟೇ, ನಮ್ಮ ವೆಂಕಟೇಶಣ್ಣವರು, ಕೊಲದೇವಿ ವೆಂಕಟೇಶಣ್ಣವರು ಸ್ವಾಮೀಜಿ ಬರ್ತ್ಡೇ ಇದೆ, ನಾವೆಲ್ಲ ಸಂಭ್ರಮಾಚರಣೆ ಮಾಡೋಣ ಅಂತ ಮಾತಾಡಿದಾಗ, ಸೊ ಸರ್ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂತಂದರೆ ಸ್ವಾಮೀಜಿಯವರು ನಮ್ಮ ಮಟ್ಟಕ್ಕೆ ಬರೋದಕ್ಕೆ ಅವರಿಗೆ ಟೈಮ್ ಇರಲ್ಲ. ಅವರು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ದೇಶಗಳಲ್ಲಿ ಓಡಾಡಿ ಅವರ ಪ್ರವಚನಗಳನ್ನು ಜನರಿಗೆ ತಿಳಿಸಿ ಅವರನ್ನು ಒಂದು ದಾರಿಗೆ, ಸನ್ಮಾರ್ಗ ದಾರಿಗೆ ತರುವಂಥ ಕೆಪಾಸಿಟಿ ಇರುವಂತಹ ನಮ್ಮ ಸ್ವಾಮೀಜಿಗಳು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಆದರೆ ನಾವು 5 ವರ್ಷಕ್ಕೆ ಮೊದಲೇ ಅವರನ್ನು ಕಂಡುಬೇಕಾಗಿತ್ತು. ಅವ್ರ ತಂದೆ ಮತ್ತು ತಾಯಿ ಮತ್ತು ಅವರ ಡಿವೋಟಿಗಳು ಬಂದು ಇಲ್ಲಿ ಬರ್ತ್ಡೇನ ಆಚರಣೆ ಮಾಡ್ಕೊಂಡು ಹೋದರು. ಒಂದು ದಿವಸ ಸ್ವಾಮೀಜಿಯನ್ನು ಕರ್ತರಲೇಬೇಕು ಅಂತ ಆವತ್ತು ನಾನು ಅವ್ರಿಗೆ ಹೇಳಿದ್ದೆ. 2-3 ಸಲ ನಾನು ಪ್ರಯತ್ನ ಕೂಡ ಮಾಡಿದ್ದೆ, ಮನೆ ಹತ್ರ ಹೋಗಿದ್ದೆ. ಯಾಕೆಂದರೆ ನಮ್ಗೆ ಹತ್ರ ಇರೋದಲ್ವಾ, ಇಲ್ಲಿಂದ ನಾವು ಮಂಡಿಕಲ್ಲು ಇಲ್ಲ ಅಂತಂದರೆ ಕೊಲದೇವಿ ದೇವಸ್ಥಾನಕ್ಕೆ ಹೋದಾಗ ಸ್ವಾಮೀಜಿ ಅವ್ರ ಮನೆ, ಹುಟ್ಟಿದ ಮನೆ ನೋಡಿಕೊಂಡು ಬರ್ಬೋದು. ಸೊ ಅಲ್ಲಿ ಪಕ್ಕದಲ್ಲಿರುವಾಗ ನಾನು ಟ್ರೈ ಮಾಡಿದೆ, ಸಿಗಲಿಲ್ಲ. ಇವತ್ತು ನಮಗೆ ಅದೃಷ್ಟ ದೇವರು ನಮ್ಮ ಜೊತೆಗೆ ನಮ್ಮ ಹತ್ರನೇ. ನಾವು 26 ವರ್ಷಗಳಿಂದ ಈ ಒಂದು ಸಂಸ್ಥೆನ ಎಷ್ಟೋ ಕಷ್ಟಗಳು ಪಟ್ಟಿದ್ದೀವಿ. ಎಷ್ಟೋ ಕಡೆ ನಮ್ಮ ಬಿಲ್ಡಿಂಗು 8 ಬಿಲ್ಡಿಂಗನ್ನು ಚೇಂಜ್ ಮಾಡಿ ಬಂದಿದ್ದೀವಿ. ಇಲ್ಲಿಗೆ ಬಂದಾಗ ನಾವು 26 ವರ್ಷಗಳಲ್ಲಿ 8 ಬಿಲ್ಡಿಂಗನ್ನು ಚೇಂಜ್ ಮಾಡಿದ್ದೀವಿ. ಈಗ ಒಂದು ಕಡೆಯಿಂದ ಒಂದು ಕಡೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಷ್ಟೋ ತೊಂದರೆ ಇರ್ತದೆ. ಆದರೂ ಒಂದು ಶಾಲೆಯನ್ನು ಶಿಫ್ಟ್ ಮಾಡಬೇಕಾದ್ರೆ ನಮಗೆ ನೋವು ನಮಗೆ ಗೊತ್ತಾಗಿದೆ. ಏಕೆಂತಂದರೆ ನಮಗೆ ಸ್ವಂತ ಜಾಗ ಇರಲಿಲ್ಲ, ಸ್ವಂತ ಬಿಲ್ಡಿಂಗ್ ಇರಲಿಲ್ಲ. ನಮ್ಮ ಮಕ್ಕಳೇ ಬುದ್ಧಿಮಾಂದ್ಯ ಮಕ್ಕಳು. ಇವತ್ತು ನಮ್ಮ ಶಾಲೆಗೆ ಬಂದು ಸ್ವಾಮೀಜಿಯವರು ಬರೋದಕ್ಕೆ ಕಾರಣರಾಗಿದ್ದಾರೆ. ತುಂಬ ಸಂತೋಷವಾಗಿದೆ. ಇಡೀ ದೇಶ ಸುತ್ತಾಡಿಕೊಂಡು ವೇದ ಪ್ರವಚನಗಳು ಹೇಳ್ಕೊಂಡು ನಮ್ಮ ಧರ್ಮ ಏನು ಮಾಡುತ್ತೆ, ನಾವು ಸನಾತನ ಧರ್ಮದಲ್ಲಿ ಏನು ಮಾಡಬೇಕು ಅನ್ನೋದು ಫೇಮಸ್ ಆಗಿದ್ದಾರೆ. ಯಾವ ಟಿ ವಿಯಲ್ಲಿ ನೋಡಿದ್ರು ಅವ್ರ ಪ್ರವಚನಗಳನ್ನು ನಾನು ಕೇಳ್ತಾ ಇರ್ತೀನಿ. ಸ್ವಾಮೀಜಿ ಬರ್ತಾರೆ, ಅವ್ರ ಹತ್ರ ನಿಮ್ಮ ಅಹವಾಲು ಹೇಳ್ಕೊಳ್ಳಿ, ಅವ್ರು ಏನೇ ಸಹಾಯ ಮಾಡಲಿ ಇದು ಮಾಡಲಿ. ಅವ್ರ ಬರ್ತ್ಡೇ ನಾವು ಅವ್ರ ಡಿವೋಟಿ ಆಗಿರೋದ್ರಿಂದ ಅವ್ರ ಬರ್ತ್ಡೇ ನಿಮ್ಮಲ್ಲಿ ಆಚರಣೆ ಮಾಡಲೇಬೇಕು. ಯಾಕೆಂತಂದರೆ ಏನು ಗೊತ್ತಿಲ್ಲದಿರೋಂಥ ಮಕ್ಕಳು ಅವ್ರ ದೇವರ ಸಮಾನ. ದೇವರಿಗೆ ಇನ್ನೊಂದು ದೇವರು ಬಂದು ಅವರು ಆಶೀರ್ವಾದ ಮಾಡಲಿ ಅನ್ನೋ ಉದ್ದೇಶದಿಂದ ವೆಂಕಟೇಶಣ್ಣವರು ನಮಗೆ ತುಂಬ ಒಂದು ವಾರದಿಂದ ನನಗೆ 5 ಲಕ್ಷವರೆಗೂ ಸೇರಿಸಿಟ್ಟಿದ್ವಿ ಜಾಗಕ್ಕೋಸ್ಕರ. ಅಟ್ಲೀಸ್ಟ್ ಕನಿಷ್ಠ ಒಂದು 5 ಗುಂಟೆ ಜಮೀನು ತಗೋಬೇಕು ಅಂತ ಹಠ ಮಾಡಿಕೊಂಡು ಆ 5 ಲಕ್ಷ ರೂಪಾಯಿಯನ್ನು ಅಲ್ಲಿ ಸೇರಿಸಿಟ್ಟಿದ್ದೀವಿ. ಸೊ ಅದು ಯಾವಾಗ ನಮಗೆ ಇದು ಬರುತ್ತೋ ಗೊತ್ತಿಲ್ಲ. ಈಗ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನಾನು ಫ್ರೀಯಾಗಿ ಕೊಡಿಸ್ತೀನಿ, 1 ಎಕರೆ ಜಾಗಕ್ಕೆ ನಾವು ಅಪ್ಲೈ ಮಾಡಿದ್ದೀವಿ, ಇದನ್ನು ತಲುಪಿಸ್ತೀವಿ ಸ್ವಾಮೀಜಿಗೆ, ಹೇಗೆ ಬೇಕಾದ್ರೂ ಅದನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತ, ಅವರು 100 ವರ್ಷ ಚಿರಂಜೀವಿಯಾಗಿ ಇರಲಿ, 100 ವರ್ಷ ಅಲ್ಲ 1000 ವರ್ಷ ಇದ್ದು ನಮ್ಮ ಜನರನ್ನು ಪರಿವರ್ತನೆ ಮಾಡಿ ಈ ಒಂದು ನಮ್ಮ ಭಾರತ ದೇಶ ಏನಿದೆಯೋ ಅದು ಕೀರ್ತಿಯನ್ನು ಬೆಳಗಿಸಲಿ ಅಂತ ಬೇಡ್ಕೊಳ್ಳುತ್ತಾ ವಂದನೆಗಳು. ಈಯಗಲ ಇಪ್ಪಿಂಚಗಲ ಅಯ್ಯಲಕೆಗ ನಿಮ್ಮಿಸಮ್ ಅಂತ. ಅಂದರೆ ಈ ಕೊಡೋವನಾದರೂ ಇರಬೇಕು, ಕೊಡ್ಸೋವನಾದರೂ ಇರಬೇಕು. ಇಲ್ಲ ಅವ್ರು ಕೊಡ್ಸೋಕ್ಕಾಗಿಲ್ಲ ಅಂತಂದ್ರೂ ಕೊಡೋವ್ರನ್ನ ನಮ್ಮ ಹತ್ರ ಕರ್ಕೊಂಬಂದಿದ್ದಾರೆ. ಅವರಿಗೆ ಈ ಪುಣ್ಯ ಅವರು ಕೂಡ ಇದರಲ್ಲಿ ಇರಲಿ ಅಂತ ಅವ್ರನ್ನೂ ಕೂಡ ಸ್ಮರಣ ತಗೊಂಡು ವೆಂಕಟೇಶಣ್ಣವ್ರನ್ನ ಬೇಡ್ಕೊಳ್ತಾ ಇದ್ದೀನಿ. ನಾವು 26 ವರ್ಷದಿಂದ ಏನು ನಾನು ಬೇಕು ಅಂತ ಬಯಸ್ತಾ ಇದ್ದೀನೋ ಜಮೀನು, ಅದು ಅವ್ರ ಮುಖಾಂತರ ಆಗ್ಬೋದು ಅಂತ ನಾನು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದು ಆಗುತ್ತೆ ಅಂತಲೂ ನಾನು ಇದು ಮಾಡ್ತೀನಿ. ಸ್ವಾಮೀಜಿ ಅವ್ರು ಡೆವೋಟೀಸನ್ನು ಮಾಡ್ತಾರೋ ಇಲ್ಲಂತಂದರೆ ಸರ್ಕಾರದಿಂದ ಕೊಡಿಸ್ತಾರೋ, ನಮ್ಗೆ ಅಟ್ಲೀಸ್ಟ್ ಮಿನಿಮಮ್ 15 ಗುಂಟೆ ಜಾಗ ಬೇಕು. ಮ್ಯಾಕ್ಸಿಮಮ್ 1 ಎಕರೆ ಇದ್ದರೆ ಮಕ್ಕಳಿಗೆಲ್ಲ ಆಟದ ಗ್ರೌಂಡು ಎಲ್ಲ ಮಾಡಿ ನಾನು ಈ ಒಂದು ನಮ್ಮ ರಾಜ್ಯಕ್ಕೆ ಒಂದು ಮಾಡೆಲ್ ಮಾಡಬೇಕು ಅಂತ ಇದು ಮಾಡಿದ್ದೀನಿ. ಅದು ಸ್ವಾಮೀಜಿಯವರು ನಮ್ಗೆ ಬಂದಿದ್ದು ತುಂಬ ಸಂತೋಷವಾಗಿದೆ. ಎಲ್ಲ ಸೇವಾ ಕಾರ್ಯಕ್ರಮಗಳು ಮತ್ತು ದೇವಸ್ಥಾನ ಆಗ್ಬೋದು, ಮದುವೆ ಮತ್ತೊಂದು ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾಯಿದ್ರು. ಅದೇ ರೀತಿ ನಮ್ಮೂರಿನಲ್ಲೇ ಕೊಲದೇವಿ ಗ್ರಾಮದಲ್ಲಿ ಗಂಗಮ್ಮ ದೇವಸ್ಥಾನ ಹತ್ರ ಸೀಟ್ ಆಗಬೇಕು ಅಂದ್ಬಿಟ್ಟು ಅವ್ರ ತಂದೆಂದೇ ಅವರು ಮಾತು ಕೊಟ್ಟಿದ್ದರು. ಅವ್ರ ಕಾರಣಾಂತರದಿಂದ ಅನಾರೋಗ್ಯದಿಂದ ಅವ್ರ ಮರಣ ಹೊಂದಿದ್ದರು. ಆದರೂ ಪಾಪ ಸ್ವಾಮಿಗೆ ನಾವು ಈ ವಿಷಯ ತಿಳಿಸ್ಕೊಟ್ಟಾಗ ಆಯಿತು ನೀವು ಮಾಡಿ ನಾವು ಇದ್ದೀವಿ ಅಂದ್ಬಿಟ್ಟು ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅವ್ರಿಗಿನ್ನ ದೇವರು ಆಯುಷ್ಯ ಆರೋಗ್ಯ
ಮತ್ತು ಇನ್ನು ಸಾಮಾಜಿಕ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಒಳ್ಳೆ ಮನಸ್ಸು ಕೊಡಲಿ ಅಂತ ಭಾವಿಸ್ತಾ ಈ 2 ಮಾತು ಮಾತಾಡ್ತಾಯಿದ್ದೀನಿ. ನಮ್ಮ ಸ್ವಾಮೀಜಿಗಳು ವರ್ಷ ಶನೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಹೂವಿನ ಅಲಂಕಾರ, ಆ ಜಾತ್ರೆಗೆ ಏನು ಬೇಕೋ ಕೊಲದೇವಿ ಗ್ರಾಮದಲ್ಲಿ ಸುಮಾರು ಒಂದು 20 ವರ್ಷಗಳಿಂದ ನಡೆಸ್ಕೊಡ್ತಾ ಇದ್ದಾರೆ. ಇನ್ನೂ ಇವಾಗ ಅವರೇ ಮಾಡ್ತಾಯಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ನಾವು ಅದೇ ಅಲ್ಲದೆ ನಮ್ಮ ಊರಲ್ಲಿ ಕೊಲದೇವಿಯಲ್ಲಿ, ಹೊಸಳ್ಳಿಯಲ್ಲಿ ಏನು ಬೇಕೋ ಎಲ್ಲ ದೇವ್ರ ಕೆಲಸಗಳೆಲ್ಲ ಎಲ್ಲ ಎಷ್ಟು ಬೇಕೋ ಸಹಾಯ ಮಾಡ್ತಾಯಿದ್ದಾರೆ. ಎಲ್ಲ ಎರಡೂರೇ ಅಲ್ಲ, ತಾಲೂಕಲ್ಲಿ ಯಾರು ಬೇಕಾದರೆ ಅಲ್ಲಲ್ಲಿ ಹೋಗಿ ಏನು ಅವ್ರಿಗೆ ಗೊತ್ತಿದ್ದರೆ ಅವರು ಸಹಾಯ ಮಾಡ್ತಾಯಿದ್ದಾರೆ. ಇದುವರೆಗೂ ಬೇಕಾದಷ್ಟು ಮಾಡಿದ್ದಾರೆ. ಇನ್ನೂ ಒಳ್ಳೇದು ಮಾಡ್ತಾರೆ ಅಂತ ನಮ್ಗೆ ಇದಿದೆ. ದೇವರು ಅವ್ರು ಚೆನ್ನಾಗಿ ಆಶೀರ್ವಾದ ಕೊಡಬೇಕಂತ ನಾವು ಕೋರ್ತೀವಿ. ವೆಂಕಟೇಶ್ ಅಂತ, ನಾನು ದೇವಿಶ್ರೀ ಗುರುಜಿಯವರ ಕಾಲ್ಗೆಳಗೆ ಧೂಳು, ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಆದರೆ ಸಾಕು. ಅವರು ನಾನು ಮೊನ್ನೆ ಎಲ್ಲೋ ಫಾರಿನಲ್ಲಿ ಇದು ಮಾಡಬೇಕು ಅಂದ್ಕೊಂಡಿದ್ರು. ತೆಲಂಗಾಣ CM ಅವ್ರ PA ಅವರು ಫೋನ್ ಮಾಡಿದರು ಬರ್ತಡೇ ಮಾಡಬೇಕಂತ. ಆಯ್ತು ಗುರುಜಿ, ಹಂಗೆ ಮಾಡೋಣ ಅಂತ ಹೇಳಿದ್ವಿ. ಮತ್ತು ನಾನು ಕೇಳಿದೆ, ಗುರುಜಿ ಇಲ್ಲ ಅನಾಥ ಮಕ್ಕಳಿದ್ದಾರೆ, ಇವ್ರಿಗೊಂದು ಊಟ ಹಾಕಬೇಕು, ನಿಮ್ಮಿಂದ ಬರ್ತಡೇ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅಂದರು. ಎಲ್ಲ ಚಾನಲ್ಲು ಸ್ಟಾಪ್ ಮಾಡಿ, ತುಂಬ ಬ್ಯುಸಿ ಮ್ಯಾನ್ ಅಂದರೆ ನ್ಯಾಷನಲ್ ಫಿಗರ್ ನಮ್ಮ ದೇವಿಶ್ರೀ ಗುರುಜಿಯವರು, ಅರ್ಥ ಆಯ್ತಾ? ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ನಾನು ಹೇಳಿದ್ದಕ್ಕೆ ನನಗೆ ಒಂದು ಕೊಟ್ಟರು. ನಾನು ಈ ವಿಷಯದಲ್ಲಿ ಅವ್ರಿಗೆ ಯಾವತ್ತಿಗೂ ಋಣಿಯಾಗಿರ್ತೀನಿ. ನಮ್ಮ ದೇವಿಶ್ರೀ ಗುರುಜಿ ಶಿಷ್ಯನಾಗೇ ಇರ್ತೀನಿ ಯಾವತ್ತಿಗೂ. ಗಣಪತಿಯೇ ನಿಮಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು, ಬಾಗ್ಲು ಪದ ಶುಕ್ಲದ ಜ್ಯೋತಿಯನ್ನು ನಿಮ್ಮ ಉದಯ ಮಾಡುತ್ತೇನೆ. ಮುಖನೇ ಗಣಪತಿಯೇ ನಿಮಗೆ ವಂದನೆ, ನಂಬಿದವರ ಪಾಲಿನ ಶಂಕರ ಬತ್ತವ ಶಂಕರ శంభో అర అర నమో నమో పుణ్యము పాపము ఎరగల నీనే పూజలు సేవలు ఎరగల నీనే నేను గంగమ్మ ఇచ్చిన జంగమయ్య ఈ పూజించను. ನನ್ನ ಈ ಒಂದು ಮುಳಬಾಗಿಲು ತಾಲೂಕಿನ ನಮ್ಮ ಗ್ರಾಮ ನಮ್ಮ ಹೆಮ್ಮೆ, ನಮ್ಮ ನಾಡು ನಮ್ಮ ಹೆಮ್ಮೆ, ನಾನು ಜನ್ಮಿಸಿದ ಭೂಮಿಯಲ್ಲಿ ಈ ಒಂದು ಪ್ರತ್ಯೇಕವಾದ ಒಂದು ಸ್ಥಳದಲ್ಲಿ ಈ ದಿನ ಎಷ್ಟೋ ವರ್ಷಗಳಾದ ನಂತರ ನನ್ನ ಜನ್ಮದಿನೋತ್ಸವಕ್ಕೆ ನಾನು ಈ ದಿನ ಆಗಮಿಸಿ, ದೊಡ್ಡವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತಾರೆ, ಜೀವನದಲ್ಲಿ ಭಗವಂತನ ಆಶೀರ್ವಾದಗಳು ಯಾವ ರೀತಿ ನಮಗೆ ಬರುತ್ತೆ ಅಂತಂದರೆ, ಕುಟುಂಬ ಸದಸ್ಯರುಗಳ ಮುಖಾಂತರ ಮತ್ತು ಸ್ನೇಹಿತರ ಮುಖಾಂತರ, ಗುರು ಹಿರಿಯರ ಮುಖಾಂತರ, ಮಕ್ಕಳ ಮುಖಾಂತರ ಈ ಭಗವಂತನ ಆಶೀರ್ವಾದಗಳು ಬರುತ್ತೆ. ಯಾಕೆ ಅಂತಂದರೆ, ನಾವು ಭಗವಂತನ ಎಷ್ಟು ಪೂಜೆ ಮಾಡಿದ್ರೂ, ನಾವು ಎಷ್ಟು ಆರಾಧನೆ ಮಾಡಿದ್ರೂ ಸಹ ಭಗವಂತ ನಮ್ಮ ಹತ್ರ ಮಾತಾಡೋದಿಲ್ಲ. ಭಗವಂತನ ದೃಷ್ಟಿ ನಮ್ಮ ಮೇಲೆ ಇರುತ್ತೆ. ಆದರೆ ಒಂದು ಶುಭಾಶಯಗಳ ಪೂರ್ವಕವಾಗಿ ಆಶೀರ್ವಾದಗಳು ಯಾವ ರೀತಿ ಬರುತ್ತೆ ಅಂತಂದರೆ, ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಗುರು ಹಿರಿಯರು, ಸ್ನೇಹಿತರು, ಬಂಧುಗಳು, ಮಕ್ಕಳು, ಇತರರಿಂದ ಆ ಆಶೀರ್ವಾದ ಬರುತ್ತೆ. ಈ ದಿನ ಈ 25 ವರ್ಷಗಳಿಂದ ಈ ಕಡೆ ನಾನು ಯಾವತ್ತೂ ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಿರ್ಲಿಲ್ಲ. ದೇಶ ವಿದೇಶಗಳಲ್ಲಿ ಮತ್ತು 3 ರಾಷ್ಟ್ರಗಳಲ್ಲಿ ನಾನು ಈ ದಿನ ಹೋಗಬೇಕಾಗಿತ್ತು. ಕರ್ನಾಟಕ, ತೆಲಂಗಾಣ, ಆಂಧ್ರ. ಬೆಳಗ್ಗೆ ಕರ್ನಾಟಕದಲ್ಲಿ ಇರ್ತಿದ್ದೆ, ಮಧ್ಯಾಹ್ನ ತೆಲಂಗಾಣ, ಸಾಯಂಕಾಲ ಆಂಧ್ರ ಪ್ರದೇಶದಲ್ಲಿ 3 ಜಾಗದಲ್ಲಿ ಸಹ ನಾನು ವಿಸಿಟ್ ಮಾಡಬೇಕಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ, ಒತ್ತಡದಿಂದ, ಈ ವೆಂಕಟೇಶನ್ನವರು ಒತ್ತಡ ಕೊಟ್ಟು 1 ತಿಂಗಳಿಂದ ನೀವು ಈ ವರ್ಷ ಎಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳಿ ಕೊನೆಗೆ ಈ ದಿನಕ್ಕೆ ಇಲ್ಲಿಗೆ ಅವ್ರು ಕರ್ಕೊಂಡ್ಬಂದಿದ್ದ ಕಾರಣ ಏನು ಅಂತಂದರೆ, ಎಲ್ಲರ ಆಶೀರ್ವಾದಗಳು ಒಂದೇ ರೂಪದಲ್ಲಿ, ಒಂದೇ ವಿಧಾನದಲ್ಲಿ, ಒಂದೇ ಸ್ಥಳದಲ್ಲಿ ಮಕ್ಕಳು, ಗುರು ಹಿರಿಯರು, ತಾಯಿ, ಸ್ನೇಹಿತರು, ಬಂಧುಗಳು ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಿದ್ದಾರೆ. ಇದು ತುಂಬ ಸಂತೋಷದ ವಿಷಯ, ತುಂಬ ಆನಂದಕರವಾದ ವಿಷಯ. ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು ಅಂತಂದರೆ, ಆಸ್ತಿ ಮಾಡೋದು, ಅಂತಸ್ತು ಅಥವಾ ಯಾವುದು ಬೇಕಾದರೂ ಪಡಿಬೋದು ಕಷ್ಟಪಟ್ಟರೆ. ಆದರೆ ಜ್ಞಾನದಿಂದ ಮುಕ್ತಿಯಿಂದ ಮೋಕ್ಷ, ಇದು ಯಾರಾದರೂ ಉತ್ತಮ ಗುರುಗಳು ಸಿಗಿದ್ರೆ ಅದು ಸಿಗುತ್ತೆ. ಆದರೆ ಜನರ ಪ್ರೀತಿ ವಿಶ್ವಾಸವನ್ನು ಪಡೆಯುವಂಥದ್ದು ತುಂಬ ಕಷ್ಟಕರವಾದಂತಹ ವಿಷಯ.
ಕೂಲಿಗೆ ಹೋದರೆ ದುಡ್ಡು ಕೊಡ್ತಾರೆ, ಒಳ್ಳೆ ಕೆಲಸಕ್ಕೆ ಹೋದರೆ ಹಣ ಸಂಪಾದನೆ ಮಾಡಬಹುದು, ನಾವೇನಾದರೂ ಗಳಿಸ್ಬಹುದು ಕಷ್ಟಪಟ್ಟರೆ. ಆದರೆ ಸ್ನೇಹವನ್ನು, ಸಂಬಂಧಗಳನ್ನು ಮತ್ತು ಎಲ್ಲ ರೀತಿಯ ಒಂದು ಅನುಭೂತಿ, ಅನುಭವ, ಆಶೀರ್ವಾದಗಳನ್ನು ಪಡಿಬೇಕು ಅಂತಂದರೆ ಅದು ತುಂಬ ಶ್ರಮಿಸಬೇಕು. ಈ ದಿನ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮೇಲೆ ಈ ದಿನ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಒಂದು ಬುದ್ಧಿಮಾಂದ್ಯ ಮಕ್ಕಳ ಒಂದು ಆಶ್ರಮಕ್ಕೆ ನಾನು ಬಂದಿರೋವಂಥದ್ದು, ಅವ್ರಿಗೆ ಜ್ಞಾನ ತುಂಬ ಕಮ್ಮಿ ಇರುತ್ತೆ. ಅವ್ರಿಗೆ ನೋವು, ಕಷ್ಟ, ಸುಖ, ದುಃಖಗಳ ಅರಿವು ಇರೋದಿಲ್ಲ. ಸಾಕ್ಷಾತ್ ಭಗವಂತನ ರೂಪಗಳು ಅಂತ ಹೇಳ್ಬೋದು ಅವರನ್ನು. ಅಂತಹ ಒಂದು ಭಗವಂತನ ರೂಪದಲ್ಲಿ ಇಲ್ಲಿ ಎಷ್ಟೋ ಮಕ್ಕಳ ವಿಧಾನದಲ್ಲಿ ಒಬ್ಬೊಬ್ಬರು ಈ ಶ್ರೀಕೃಷ್ಣನ ಲೀಲೆಗಳು ಹಲವಾರು ಅಂತ ಹೇಳ್ತೀವಿ. ಸಣ್ಣ ವಯಸ್ಸಲ್ಲಿ ಮಕ್ಕಳು ಅವ್ರು ಏನೇನು ಮಾಡ್ತಾರೋ ಅವ್ರಿಗೇನೂ ಗೊತ್ತಿರೋದಿಲ್ಲ. ಆ ದೃಶ್ಯಗಳನ್ನು ನೋಡಿ ನಾವು ಆನಂದ ಪಡ್ತಾ ಇರ್ತೀವಿ. ಸದಾ ಆನಂದವಾಗಿರೋರು ಅಂದರೆ ಮಕ್ಕಳು ಮಾತ್ರ. ಅದಕ್ಕೆ ಆ ಮಕ್ಕಳ ಮನಸ್ಸು ದೇವತೆಗಳು ಅಂತ ಹೇಳ್ತೀವಿ. ಅಂತಹ ಮಕ್ಕಳ ಜೊತೆಯಲ್ಲಿ ಈ ದಿನ ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳೋದು ಮತ್ತು ಅವರೊಂದಿಗೆ ಆಚರಿಸಿದ್ದು ನನಗೆ ತುಂಬ ಹೆಮ್ಮೆ, ತುಂಬ ಸಂತೋಷವನ್ನು ಕೊಟ್ಟಿದೆ. ಧನ್ಯವಾದಗಳು.